ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ಬಂದು ವಿಶೇಷವಾಗಿ ಬಾಲ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಗಣೇಶನನ್ನು ಪ್ರಾರ್ಥನೆ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನಾಳೆ ದಿನ ಬಂದು ವಿಶೇಷವಾಗಿ ಗಣಪತಿ ದೇವರು ಹಣೆಯಲ್ಲಿ, ಅಂದರೆ ವಿಶೇಷವಾಗಿ ಹಣೆಯ ಮೇಲೆ ಚಂದ್ರನನ್ನು ಧರಿಸಿರೋದ್ರಿಂದ ನಾವು ನಾಳೆ ದಿನ ಬಾಲಗಣಪತಿ ಸಂಕಷ್ಟ ಚತುರ್ಥಿ ಅಂತ ಹೇಳ್ತೀವಿ. ಈ ಸಂಕಷ್ಟ ಚತುರ್ಥಿಯ ದಿನ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂತ ಅಂದರೆ ನೀವು ವಿಶೇಷವಾಗಿ ಶಿವನ ಜೊತೆಗೆ ಗಣೇಶನನ್ನು ಕೂಡ ನೀವು ಆರಾಧನೆ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಶಿವನಿಗೆ ಇಷ್ಟ ಆಗುವಂತಹ ಬಿಳಿ ಎಕ್ಕದ ಹೂಗಳನ್ನು ನೀವು ನಾಳೆ ದಿನ ಒಂದು 21 ನೀವು ತಗೊಬೇಕಾಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನೀವು ಬನ್ನಿ ಮರದ ಎಲೆಗಳನ್ನು 21 ಬನ್ನಿ ಮರದ ಎಲೆಗಳನ್ನು ನೀವು ತಂದು ನಾನು ಹೇಳುವ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿ ನಾಳೆ ದಿನ ಗಣಪತಿ ದೇವರಿಗೆ ಅರ್ಪಣೆ ಮಾಡಿದ್ದೆ ಆದರೆ ನಿಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ತಾವು ಏನು ಮಾಡಬೇಕು ಅಂದರೆ ಇವತ್ತಿನ ದಿನವೇ ನೀವು ಎಕ್ಕದ ಹೂಗಳನ್ನು ತಂದು ಮಾಡ್ಕೊಬೋದು. ಅದರ ಜೊತೆಗೆ ವಿಶೇಷವಾಗಿ ನೀವು ಶಮಿ ಮರದ ಎಲೆಗಳನ್ನು ತರುವಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ತರಬಾರ್ದು. ಅಲ್ಲಿ ನೀವು ಶಮಿ ಮರದ ಹತ್ತಿರ ಹೋಗಿ ನೀವು ನಿಮ್ಮ ಸಂಕಷ್ಟಗಳನ್ನು ಹೇಳಿ ಪ್ರಾರ್ಥನೆ ಮಾಡಿ, ತದನಂತರ ನಾನು ಇಂಥ ಸಂಕಷ್ಟಕ್ಕೆ ನಾನು ಈ ಎಲೆಗಳನ್ನು ತಗೊಂಡೋಗ್ತಾ ಇದ್ದೀನಿ, ಅದು ನನಗೆ ಜಯ ಸಿಗಲಿ, ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ನೀವು ಹೇಳಿ ಆ ಬನ್ನಿ ಮರಕ್ಕೆ 21 ಪ್ರದಕ್ಷಿಣೆಗಳನ್ನು ಹಾಕಿ ತದನಂತರ ನೀವು ಎಲೆಗಳನ್ನು ಮನೆಗೆ ತರಬೇಕಾಗುತ್ತೆ. ತದನಂತರ ನೀವು ತಂದಾದಮೇಲೆ ಅಲ್ಲಿ ವಿಶೇಷವಾಗಿ ನಿಮ್ಮ ಮನೆಗಳಲ್ಲಿ ಬೆಳಗಿನ ಜಾವ ನೀವು ಸ್ನಾನ ಮಾಡಿದ ನಂತರ ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಗಣೇಶನ ಪೂಜೆ ಯಾವ ರೀತಿ ಮಾಡ್ತೀರೋ ಆ ರೀತಿ ಎಲ್ಲ ಪೂಜೆ ಮಾಡಿದ ನಂತರ ನಾನು ಹೇಳುವ ರೀತಿಯಲ್ಲಿ ಸಂಕಲ್ಪನ ನೀವು ಮಾಡಬೇಕಾಗುತ್ತೆ. ಆ ಸಂಕಲ್ಪ ಯಾವ ರೀತಿ ಇರಬೇಕು ಅಂತಂದರೆ ಒಂದು ಕೆಂಪು ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಆ ಕೆಂಪು ಬಟ್ಟೆ ಬ್ಲೌಸ್ ಪೀಸ್ ಆಗಿದ್ರೂ ಪರವಾಗಿಲ್ಲ, ಅದು ಹೊಸದಾಗಿದ್ದರೆ ಇನ್ನೂ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ನೀವು ಯೂಸ್ ಮಾಡುವಾಗ ದೇವರಿಗೆ ನೀವು ಯಾರೋ ಕೊಟ್ಟಿದ್ದಂಥ ಬಟ್ಟೆಗಳನ್ನು ಯೂಸ್ ಮಾಡಬಾರ್ದು. ನೀವು ನಿಮ್ಮ ಸಂಕಷ್ಟ ಕಳೆಯೋದಕ್ಕೆ ನೀವೇ ಅಂಗಡಿಯಿಂದ ಸ್ವತಃ ಹೊಸ ವಸ್ತುನ ಖರೀದಿ ಮಾಡಿ ತಂದು ತದನಂತರ ನೀವು ಸಂಕಲ್ಪ ಸೇವೆನ ಮಾಡಬೇಕಾಗುತ್ತೆ. ಆ ಬ್ಲೌಸ್ ಪೀಸ್ ಒಳಗಡೆಗೆ ನೀವು ವಿಶೇಷವಾಗಿ ನೀವು ಒಂದು ಸ್ವಲ್ಪ ಶ್ರೀಗಂಧದ ಬೊಟ್ಟನ್ನು ಇಡಬೇಕಾಗುತ್ತೆ. ತದನಂತರ ನೀವು ಒಂದು 5 ವಿಳೆದೆಲೆ ತೊಗೊಬೇಕಾಗುತ್ತೆ. ಅದರ ಜೊತೆಗೆ ಒಂದು ಸ್ವಲ್ಪ ಅಡಿಕೆನ ತೊಗೊಬೇಕಾಗುತ್ತೆ. ಅದರ ಜೊತೆಗೆ ನೀವು ಒಂದು 5 ರೂಪಾಯಿ ನಾಣ್ಯನ ಇಟ್ಟು ಅದರ ಜೊತೆಗೆ 1-2 ಯಾಲಕ್ಕಿಕಾಯಿ, 1-2 ಲವಂಗ, 1 ಪಚ್ಚಕರ್ಪೂರನ ಇಟ್ಟು ಅದರ ಜೊತೆಗೆ ಯಾವುದಾದರೂ ಕೆಂಪು ಗುಲಾಬಿ ಇರ್ಬೋದು, ಕಣಗಲೆ ಹೂವು ಇರ್ಬೋದು, ಅದನ್ನು ನೀವು ಇಟ್ಟು ತದನಂತರ ನೀವು 21 ಎಕ್ಕದ ಹೂಗಳನ್ನು ತಂದಿದ್ದೀರಲ್ಲ ಆ ಎಕ್ಕದ ಹೂಗಳನ್ನು ಅದರ ಒಳಗಡೆ ಇಟ್ಟು ಶಿವನನ್ನು ಪ್ರಾರ್ಥನೆ ಮಾಡ್ಕೊಬೇಕು. ತದನಂತರ ನೀವು ನಾನು ಹೇಳಿರೋಂಥ ಈ ಶಮಿ ಪತ್ರಗಳನ್ನು ಇಡುವಾಗ ನೀವು ಅಷ್ಟೂ ಶಮಿ ಪತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡು ತದನಂತರ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಮತ್ತು ನೀವು ಯಾವತ್ತು ಹುಟ್ಟಿದ್ದೀರಾ ಅಂದರೆ ನೀವು ಯಾವ ದಿನಾಂಕದಲ್ಲಿ ಹುಟ್ಟಿದ್ದೀರಾ, ಯಾವ ದಿನ ಅಂದರೆ ಶನಿವಾರನ, ಭಾನುವಾರನ, ಶುಕ್ರವಾರನ, ಮಂಗಳವಾರನ, ಯಾವ ದಿನ ಹುಟ್ಟಿದ್ದೀರಾ, ಯಾವ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಹುಟ್ಟಿದ್ದೀರಾ, ರಾತ್ರಿ ಹುಟ್ಟಿದ್ದೀರಾ ಅಥವಾ ಮಧ್ಯಾಹ್ನ ಹುಟ್ಟಿದ್ದೀರಾ ಅಂತ ನೀವು ಅದನ್ನು ತಿಳ್ಕೊಂಡು ನಿಮ್ಮ ಮನೆಯವ್ರ ಹತ್ರ ತಿಳ್ಕೊಂಡು ಆ ಸಮಯನ ನೀವು ಹೇಳ್ಕೊಂಡು ತದನಂತರ ನೀವು ಪ್ರಾರ್ಥನೆನ ಮಾಡುವಾಗ ನೀವು ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಹೆಸರುಗಳನ್ನು ಹೇಳ್ಕೊಬೇಕು.
ಯಾಕೆ ಅಂದರೆ ನಾವು ಸಂಕಲ್ಪ ಮಾಡುವಂಥ ಸೇವೆಗಳಲ್ಲಿ ಎಷ್ಟೋ ಜನ ನಮ್ಮ ಡೇಟಲ್ಲೇ ಹುಟ್ಟಿರ್ತಾರೆ, ನಮ್ಮ ನಕ್ಷತ್ರದಲ್ಲೇ ಹುಟ್ಟಿರ್ತಾರೆ. ಆದರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಒಬ್ಬರೇ ಮಕ್ಕಳಾಗಿರ್ತೀವಿ ಅಂತ ನಮ್ಮ ತಂದೆ ತಾಯಿ ಹೆಸರನ್ನು ಹೇಳಿ ನಾವು ಸಂಕಲ್ಪ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ತಂದೆ ತಾಯಿ ಹೆಸರನ್ನ ನೀವು ಹೇಳಬೇಕು, ಮತ್ತು ಸಮಯ ಹೇಳಬೇಕು, ಯಾವ ದಿನ ಹುಟ್ಟಿದ್ದೀರಾ ಅಂತಲೂ ಹೇಳಬೇಕು. ಅದಾದಮೇಲೆ ನಿಮ್ಮ ತಾತ ಅಥವಾ ಮುತ್ತಾತ ಅವರ ಹೆಸರುಗಳು ಇದ್ದರೆ ಗೊತ್ತಿದ್ದರೆ ಅದನ್ನು ಕೂಡ ನೀವು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ತದನಂತರ ನೀವು ಆ ಬನ್ನಿ ಎಲೆಗಳನ್ನು ಆ ಕೆಂಪು ಬಟ್ಟೆಯಲ್ಲಿ ಇಟ್ಟು ನೀವು ಸಂಜೆ ಸಮಯದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಅದನ್ನು ತಗೊಂಡೋಗಿ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನಾಳೆ ದಿನ 21 ಬಾಳೆಹಣ್ಣುಗಳನ್ನು ನೀವು ದಾನವಾಗಿ ಕೊಟ್ಟಿದ್ದೇ ಆದರೆ, ಅಂದರೆ ಗಣಪತಿಗೆ ನೀವು ಅದನ್ನು ಅರ್ಪಣೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದರ ಜೊತೆಗೆ 21 ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಅದನ್ನು ಕೂಡ ಆಹಾರವಾಗಿ ಮಾಡಿ ಅದನ್ನು ಅರ್ಪಣೆ ಮಾಡ್ಬೋದು. ಬೆಲ್ಲದ ದೀಪಗಳನ್ನು ನಾಳೆ ದಿನ ನೀವು ಹಚ್ಚೋ ಅಂಥದ್ದನ್ನು ಮಾಡ್ಬೋದು. ಅದರ ಜೊತೆಗೆ ವಿಶೇಷವಾಗಿ ನೀವು ಮೋದಕಗಳನ್ನು ನೀವೇ ಸ್ವತಃ ತಯಾರು ಮಾಡಿ ಆ ಮೋದಕಗಳನ್ನು ನೀವು ನಾಳೆ ದಿನ ಗಣಪತಿಗೆ ಅರ್ಪಣೆ ಮಾಡಿದ್ದೇ ಆದರೆ ನಿಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಸಂಕಲ್ಪ ಮಾಡುವಾಗ ನಾನು ಹೇಳಿದ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿ ಕೊಟ್ಟಂಥ ಆ ಶಮೀಪತ್ರ ಇರ್ಬೋದು ಅಥವಾ ಹೂಗಳಿರ್ಬೋದು ಅಥವಾ ಅಡಿಕೆ ಇರ್ಬೋದು, ಅವುಗಳನ್ನು ನೀವು ಅರ್ಪಣೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ. ಅದರ ಜೊತೆಗೆ ನೀವು ನಾಳೆ ದಿನ ಸ್ವತಃ ನೀವೇನಾದರೂ ಗಣಪತಿ ದೇವಸ್ಥಾನದಲ್ಲಿ ಪೂಜೆಗೆ ನೀವು ಕುತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ನಿಮಗೆ ಅವಕಾಶ ಇದ್ದರೆ ನಾಳೆ ದಿನ ಒಂದು ಅಡಿಕೆ ಬೆಟ್ಟನ ಅಂದರೆ ಉಂಡು ಅಡಿಕೆನ ನೀವು ತೊಗೊಬೇಕಾಗುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ತುಪ್ಪ ಅಂದರೆ ತುಪ್ಪನ ಸವರಬೇಕಾಗುತ್ತೆ. ಮತ್ತು ಸಿಂಧೂರ ಅಂತ ಸಿಗುತ್ತೆ. ಆ ಸಿಂಧೂರನ ನೀವು ಅದರ ಮೇಲೆ ಲೇಪಿಸಿ ಸ್ವಯಂಕೃತವಾಗಿ ನೀವು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ತಂದೆ ತಾಯಿ ಹೆಸರು, ಸಮಯ ಎಲ್ಲನೂ ಹೇಳಿದ ನಂತರ ಅದನ್ನು ನೀವು ಗಣಪತಿಯ ಬಲಭಾಗದಲ್ಲಿ ನೀವು ಅದನ್ನು ಇಡೋವಂಥ ವ್ಯವಸ್ಥೆ ಇದ್ದು ನೀವೇ ಸ್ವತಃ ಇಡೋಕ್ಕೆ ಆಗದಿದ್ದರೆ, ಅಂದರೆ ಇಡೋಕ್ಕೆ ಅವಕಾಶ ಇದೆ ಅಂತ ಅನಿಸಿದ್ರೆ ಅಲ್ಲಿ ನೀವು ಹೋಗಿ ಆ ಅಡಿಕೆ ಬೆಟ್ಟನ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋಂತಹ ಯಾವುದೋ ಒಂದು ರೀತಿಯ ಜಾತಕದಲ್ಲಿರೋಂಥ ದೋಷಗಳಿರ್ಬೋದು, ಸಂಕಷ್ಟಗಳಿರ್ಬೋದು, ಅಡೆತಡೆಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ. ನಾಳೆ ದಿನ ನೀವು ಮಾಡಿ. ಅಕಸ್ಮಾತು ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅನ್ನೋರು ನಿಮ್ಮ ಮನೆಯ ಗಣಪತಿಯ ವಿಗ್ರಹದ ಮುಂದೆ ಕೂಡ ನೀವು ಇದನ್ನು ಇಡ್ಬೋದು. ನೀವು ಈ ಶಮೀಪತ್ರೆನ ಮಾತ್ರ ನೀವು ಸ್ವತಃ ಸಂಕಲ್ಪ ಮಾಡಿದ್ನ ವಿಗ್ರಹಗಳ ಮೇಲೆ ಹಾಕಿದಾಗ, ಅಂದರೆ ದೇವಸ್ಥಾನದಲ್ಲಿರುವಂಥ ವಿಗ್ರಹಗಳ ಮೇಲೆ ಹಾಕಿದಾಗ ಹೆಚ್ಚು ಪ್ರತಿಫಲ ಸಿಗುವಂಥದ್ದಾಗುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ನಾಳೆ ದಿನ ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.